ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಭಾರತದ ರಕ್ಷಣಾ ಶಕ್ತಿಯ ವಿಷಯಗಳನ್ನು, ನಮ್ಮ ಸೇನೆಯ ಸಾಧನೆಗಳನ್ನು ಮತ್ತು ಮೇಕ್ ಇನ್ ಇಂಡಿಯಾ ಅಭಿಯಾನದ ಶಕ್ತಿಯನ್ನು ನಿಮ್ಮ ಭಾಷೆಯಲ್ಲಿ ಅಂದರೆ ಕನ್ನಡದಲ್ಲಿ ಕೇಳಿ. ಭಾರತದ ಪ್ರತಿ ಮಿಸೈಲ್ ಉಡಾವಣೆ, ಪ್ರತಿ ಯುದ್ಧ ವಿಮಾನದ ಆಗಮನ, ಪ್ರತಿ ನೌಕಾ ಶಕ್ತಿಯ ಹೆಜ್ಜೆ ಎಲ್ಲವೂ ನಿಮಗೆ ತಲುಪಬೇಕು ಅಂದ್ರೆ ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಕನ್ನಡಿಗರು ಮತ್ತು ಭಾರತ ಮಾತೆಯ ಹೆಮ್ಮೆಯ ಮಕ್ಕಳು. ಆ ಹೆಮ್ಮೆಯನ್ನು ಇನ್ನಷ್ಟು ಬಲಿಷ್ಠಗೊಳಿಸೋಣ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಮ್ಮ ಚಾನಲ್ಗೆ. ಇತ್ತೀಚೆಗೆ ಒಂದು ವಿಷಯ ಭಾರತದ ರಕ್ಷಣಾ ವಲಯದಲ್ಲಿ ಸಾಕಷ್ಟು ಚರ್ಚೆಯನ್ನು ಹುಟ್ಟುಹಾಕಿದೆ. ಅಮೆರಿಕದ ನೌಕಾಪಡೆಯ ಒಂದು ವಿಮಾನ ಬೋಯಿಂಗ್ P-8A ಪೊಸೆಡಾನ್ ಅರೇಬಿಯನ್ ಸಮುದ್ರದಲ್ಲಿ ಭಾರತದ ಪಶ್ಚಿಮ ಕರಾವಳಿಗೆ ಅತ್ಯಂತ ಹತ್ತಿರದಲ್ಲಿ ಹಾರಾಡಿದೆ. ನಿರ್ದಿಷ್ಟವಾಗಿ ಹೇಳಬೇಕೆಂದರೆ ಗುಜರಾತ್ನ ದ್ವಾರಕಾ ಕರಾವಳಿ ಬಳಿ ಈ ಘಟನೆ ನಡೆದಿದೆ. ಇದು ಏಕೆ ಮುಖ್ಯ ಅನ್ನೋದನ್ನ ಇಂದು ವಿವರವಾಗಿ ನೋಡೋಣ ಬನ್ನಿ. P-8 ಪೊಸೆಡಾನ್ ಅಂದರೆ ಏನು? ಮೊದಲು ಈ ವಿಮಾನದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಸ್ನೇಹಿತರೆ. P-8 ಪೊಸೆಡಾನ್ ಅನ್ನೋದು ಬೋಯಿಂಗ್ 737 ವಿಮಾನದ ಆಧಾರದ ಮೇಲೆ ತಯಾರಕ ಅತ್ಯಾಧುನಿಕ ಮಿಲಿಟರಿ ಏರ್ಕ್ರಾಫ್ಟ್. ಇದರ ಮುಖ್ಯ ಕೆಲಸ ಏನು ಗೊತ್ತಾ? ಸಮುದ್ರದ ಅಡಿಯಲ್ಲಿ ಓಡಾಡುವ ಸಬ್ಮೆರಿನ್ಸ್ಗಳನ್ನು ಪತ್ತೆ ಮಾಡೋದು, ಇಂಟೆಲಿಜೆನ್ಸ್ ಅನ್ನು ಸಂಗ್ರಹಿಸೋದು ಮತ್ತು ದೀರ್ಘ ದೂರದ ಮ್ಯಾರಿಟೈಮ್ ಸರ್ವಿಲೆನ್ಸ್ ನಡೆಸೋದು. ಇಂತಹ ಶಕ್ತಿಶಾಲಿ ವಿಮಾನ ಅರೇಬಿಯನ್ ಸಮುದ್ರದಲ್ಲಿ ಕಾಣಿಸಿಕೊಂಡಿದೆ ಎಂದರೆ ಅದರ ಹಿಂದೆ ಖಂಡಿತ ಒಂದು ಸ್ಟ್ರಾಟಜಿಕ್ ಉದ್ದೇಶ ಇರುತ್ತದೆ. ಹಾಗಾದರೆ ಏನು ನಡೆಯಿತು ಸ್ನೇಹಿತರೆ? ಫ್ಲೈಟ್ ರೆಡಾರ್ 24 ನಂತಹ ಫ್ಲೈಟ್ ಟ್ರ್ಯಾಕಿಂಗ್ ಪ್ಲಾಟ್ಫಾರ್ಮ್ ಈ ವಿಮಾನವನ್ನು ಟ್ರ್ಯಾಕ್ ಮಾಡಿವೆ. ಸಾಮಾನ್ಯ ಸಿವಿಲಿಯನ್ ಕಾಲ್ ಸೈನ್ ಏನೂ ಇಲ್ಲದೆ ಯುನೈಟೆಡ್ ಸ್ಟೇಟ್ಸ್ ನೇವಿ ಎಂದು ಐಡೆಂಟಿಫೈ ಆಗಿದ್ದ ಈ ಏರ್ಕ್ರಾಫ್ಟ್ ಸುಮಾರು 27,500 ಅಡಿಯಿಂದ 29,000 ಅಡಿ ಎತ್ತರದಲ್ಲಿ ಹಾರಾಡುತ್ತಿತ್ತು. ಸ್ಪೀಡ್ ನೋಡಿದರೆ 370 ನಾಟ್ಸನ್ನು ಮೀರಿತ್ತು ಮತ್ತು ಅದರ ಫ್ಲೈಟ್ ಪ್ಯಾತ್ ಭಾರತದ ಏರ್ ಡಿಫೆನ್ಸ್ ಐಡೆಂಟಿಫಿಕೇಷನ್ ಝೋನ್ ಅಂದರೆ ADIZ ಒಳಗೆ ಬರುವಷ್ಟು ಹತ್ತಿರ ಬಂದಿತ್ತು. ADIZ ಅಂದರೆ ಏನು ಅಂತ ನಿಮಗೆ ಗೊತ್ತಿರಲಿ. ಈ ಝೋನ್ನಲ್ಲಿ ಹಾರಾಡುವ ಯಾವುದೇ ವಿಮಾನ ತನ್ನ ಗುರುತನ್ನು ಸ್ಪಷ್ಟವಾಗಿ ತಿಳಿಸಬೇಕು ಮತ್ತು ಆ ದೇಶದ ಸೇನೆ ಆ ಪ್ರದೇಶದ ಮೇಲೆ ಬಹಳ ಎಚ್ಚರಿಕೆಯಿಂದ ನಿಗಾ ಇಡುತ್ತದೆ. ಇದು ಐಸೋಲೇಟೆಡ್ ಘಟನೆ ಅಲ್ಲ. ಇತ್ತೀಚಿನ ದಿನಗಳಲ್ಲಿ ಕನಿಷ್ಠ 2 P-8 ವಿಮಾನಗಳು ಅರೇಬಿಯನ್ ಸಮುದ್ರ ಮತ್ತು ಒಮನ್ ಬಳಿಯ ನೀರಿನಲ್ಲಿ ಎಕ್ಸ್ಟೆಂಡೆಡ್ ಪೆಟ್ರೋಲ್ಸ್ ನಡೆಸಿವೆ ಎಂದು ವರದಿಗಳು ಹೇಳುತ್ತವೆ. ಭಾರತ ಅಮೆರಿಕ ಸಂಬಂಧ ಏನು ಹೇಳುತ್ತದೆ? ಇಲ್ಲಿ ಒಂದು ಮುಖ್ಯ ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಭಾರತ ಮತ್ತು ಅಮೆರಿಕದ ನಡುವೆ ರಕ್ಷಣಾ ಕ್ಷೇತ್ರದಲ್ಲಿ ತುಂಬ ಗಟ್ಟಿಯಾದ ಸಂಬಂಧ ಇದೆ. ಲೆಮೋವಾ, ಕೋಮ್ಕಾಸ ಮತ್ತು ಬೇಕಾ ಈ 3 ಪ್ರಮುಖ ರಕ್ಷಣಾ ಒಪ್ಪಂದಗಳ ಮೂಲಕ ಎರಡೂ ದೇಶಗಳು ಲಾಜಿಸ್ಟಿಕ್ಸ್, ಇಂಟೆಲಿಜೆನ್ಸ್ ಮತ್ತು ಮಿಲಿಟರಿ ಇಂಟರೋಪರಬಿಲಿಟಿ ಹಂಚಿಕೊಳ್ಳುತ್ತವೆ. ಕ್ವಾಡ್ ಫ್ರೇಮ್ವರ್ಕ್ ಅಡಿಯಲ್ಲೂ ಜಂಟಿ ಕಾರ್ಯಾಚರಣೆಗಳು ಮತ್ತು ನೇವಲ್ ಎಕ್ಸರ್ಸೈಸ್ಗಳು ಸಾಮಾನ್ಯ ವಿಷಯ. ಇದಕ್ಕೆ ಮುಖ್ಯ ಕಾರಣ ಭಾರತ ಮಹಾಸಾಗರ ಪ್ರದೇಶದಲ್ಲಿ ಚೀನಾದ ನೌಕಾ ಪ್ರಭಾವ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಹಾಗಿದ್ದರೆ ಚಿಂತೆ ಏಕೆ? ಇಲ್ಲಿಯೇ ಮುಖ್ಯ ಪ್ರಶ್ನೆ ಬರೋದು. ಅಮೆರಿಕ ನಮ್ಮ ಆಪ್ತ ಮಿತ್ರ ರಾಷ್ಟ್ರ ಅನ್ನೋದು ನಿಜ, ಆದರೆ ಅವರ ವಿಮಾನಗಳು ಭಾರತದ ಕರಾವಳಿಗೆ ಇಷ್ಟು ಹತ್ತಿರ ಬಂದು ಸರ್ವಿಲೆನ್ಸ್ ನಡೆಸೋದು ಸರಿಯೇ? ಅರೇಬಿಯನ್ ಸಮುದ್ರ ಭಾರತಕ್ಕೆ ಎಷ್ಟು ಮುಖ್ಯ ಅಂತ ನೋಡಿ. ನಮ್ಮ ಎನರ್ಜಿ ಸೆಕ್ಯೂರಿಟಿ, ವ್ಯಾಪಾರ ಮಾರ್ಗಗಳು ಮತ್ತು ಕೋಸ್ಟಲ್ ಡಿಫೆನ್ಸ್ ಎಲ್ಲಕ್ಕೂ ಈ ಸಮುದ್ರ ನೇರ ಸಂಬಂಧವನ್ನು ಹೊಂದಿದೆ. ಸ್ಟ್ರಾಟಜಿಕ್ ವಲಯದಲ್ಲಿ ಹಲವು ಅನಲಿಸ್ಟ್ಗಳು ಕೇಳುತ್ತಿರುವ ಪ್ರಶ್ನೆ ಏನೆಂದರೆ, P-8 ವಿಮಾನಗಳು ಸಂಗ್ರಹಿಸುವ ಡೇಟಾ ಭಾರತಕ್ಕೂ ಸಿಗುತ್ತದೆಯೇ ಅಥವಾ ಇದು ಸಂಪೂರ್ಣವಾಗಿ ಅಮೆರಿಕದ ಹಿತಾಸಕ್ತಿಗೋಸ್ಕರ ನಡೆಸಲಾಗುವ ಕಾರ್ಯಾಚರಣೆಯೇ? ಇದಲ್ಲದೆ ಚೀನಾ ಮತ್ತು ಪಾಕಿಸ್ತಾನಕ್ಕೆ ಈ ಪ್ರಕ್ರಿಯೆ ಯಾವ ಸಂದೇಶವನ್ನು ರವಾನಿಸುತ್ತದೆ? ಭಾರತ ಇಂತಹ ಫಾರಿನ್ ಮಿಲಿಟರಿ ಆಕ್ಟಿವಿಟಿಯನ್ನು ತನ್ನ ಸೂಕ್ಷ್ಮ ಕಡಲ ಪ್ರದೇಶದಲ್ಲಿ ಏಕೆ ಅನುಮತಿಸುತ್ತಿದೆ ಎಂಬ ಪ್ರಶ್ನೆಯೂ ಕೇಳಲಾಗುತ್ತಿದೆ. ಭಾರತ ಸರ್ಕಾರ ಏನು ಹೇಳಿದೆ? ಇಲ್ಲಿ ಗಮನಿಸಬೇಕಾದ ವಿಷಯ ಎಂದರೆ ಭಾರತದ ರಕ್ಷಣಾ ಇಲಾಖೆ ಈ ನಿರ್ದಿಷ್ಟ ಫ್ಲೈಟ್ಸ್ನ ಬಗ್ಗೆ ಯಾವುದೇ ಅಫಿಷಿಯಲ್ ಸ್ಟೇಟ್ಮೆಂಟ್ ಇನ್ನೂ ನೀಡಿಲ್ಲ. ಇದರ ಅರ್ಥ ಏನು ಎಂದು ಅನಲಿಸ್ಟ್ಗಳು ತಮ್ಮ ತಮ್ಮ ರೀತಿಯಲ್ಲಿ ಇಂಟರ್ಪ್ರೆಟ್ ಮಾಡುತ್ತಿದ್ದಾರೆ.
ಕೆಲವರು ಹೇಳೋದು ಇದು ಎರಡೂ ದೇಶಗಳ ನಡುವಿನ ಸಮನ್ವಯದ ಭಾಗ. ಇನ್ನು ಕೆಲವರು ಇದನ್ನು ಭಾರತದ ಸ್ಟ್ರಾಟಜಿಕ್ ಆಟೋನಮಿಗೆ ಒಂದು ಸವಾಲಾಗಿ ನೋಡುತ್ತಾರೆ. ಸ್ನೇಹಿತರೆ, ಇಂಡೋ ಪೆಸಿಫಿಕ್ನಲ್ಲಿ ಜಿಯೋ ಪೊಲಿಟಿಕಲ್ ಟೆನ್ಷನ್ ಹೆಚ್ಚುತ್ತಿರುವ ಈ ಸಂದರ್ಭದಲ್ಲಿ ಭಾರತ ಅಮೆರಿಕ ರಕ್ಷಣಾ ಸಂಬಂಧ ಒಂದು ಕಡೆ ಅಗತ್ಯ, ಮತ್ತೊಂದು ಕಡೆ ಸೂಕ್ಷ್ಮವಾಗಿ ನಿರ್ವಹಿಸಬೇಕಾದ ವಿಷಯ. ಭಾರತದ ಕಡಲ ಪ್ರಾಬಲ್ಯ ಮತ್ತು ಸ್ಟ್ರಾಟಜಿಕ್ ಆಟೋನಮಿ ಮುಂದೂ ಕಾಪಾಡಿಕೊಳ್ಳಬೇಕೆಂದರೆ ಮಿತ್ರ ರಾಷ್ಟ್ರಗಳ ಜೊತೆ ಸ್ಪಷ್ಟ ಬೌಂಡರೀಸ್ ಮತ್ತು ನೋಟಿಫಿಕೇಶನ್ ಪ್ರೋಟೋಕಾಲ್ಸ್ ಇರಬೇಕು. ಇದು ತಜ್ಞರ ಅಭಿಪ್ರಾಯ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.